ಸರ್ ಹೇಳಿ. ನಮಸ್ಕಾರ ಸರ್. ನಾವು ಕಮಿಷನರ್ಗೆ, ಮುಜರಾಯಿ ಕಮಿಷನರ್ಗೆ ಮತ್ತು ಬಾಲಣ್ಣವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಬಾಲಣ್ಣವರು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾರೆ, ಪೊಲೀಸ್ನವರು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾರೆ. ಅಲ್ಲಿ ಈಗ ಬಂದಿರೋ ಇ.ಒ. ಮೇಡಮ್ಮು ಇಲ್ಲೇನು ತನಿಖೆಗೆ ಬೇಕೋ ಆ ತನಿಖೆಗೆ ಎವಿಡೆನ್ಸ್ ಕೊಟ್ಟರೆ ಇಲ್ಲಿ ತನಿಖೆ ಆಗುತ್ತೆ. ಮೇಯ್ನು ಸರ್ CC ಕ್ಯಾಮ್ರಾ ಅದೊಂದೇ ರನ್ನಿಂಗ್ ಇರೋದು, ಎದುರುಗಡೆ ಇರೋದು, ನಿಮ್ಮ ಬೆನ್ನಿಂದೆ ಇರೋದು. ಮತ್ತು ಈ ವಿಡಿಯೋ ರೆಕಾರ್ಡಿಂಗ್ದು ಒಟ್ಟು 11 ಅವರ್ ವಿಡಿಯೋ ರೆಕಾರ್ಡಿಂಗ್ ತೆಗಿಸಿದ್ರೆ ಇಲ್ಲೇನಾಗಿದೆ ಆ ಕಾರಣ ಪ್ರತಿಯೊಂದು ಬಯಲಿಗೆ ಬರುತ್ತೆ ಸರ್. ವಿಡಿಯೋ ನೋಡೋ ಗಂಟನೂ ಯಾವುದೂ ಎಲ್ಲ ಈಗ ಒಂದಷ್ಟು ಮಾನದಂಡ ಅಂತ ಇರುತ್ತೆ. ಉಂಡಿ ಹಣ ಎಣಿಕೆ ಮಾಡಬೇಕಾದ್ರೆ ಅಧಿಕಾರಿಗಳಾಗಿರ್ಬೋದು, RIVAಗಳಾಗಿರ್ಬೋದು, ಅವೆಲ್ಲ ಯಾವ ಮಾನದಂಡದ ಮೇಲೂ ಮಾಡಿಲ್ಲ. ಪ್ರತಿ ಸಲಿನೂ ಯಾವುದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು, ಯಾರಿಗೂ ಕೊಡಲ್ಲ. ಫಸ್ಟೆಲ್ಲ ಇತ್ತು ಸರ್, RI ಎಲ್ಲ ಕರೆಸ್ತಿದ್ರು. ಪೊಲೀಸ್ನವರು ಒಂದು ಜೀಪ್ ಬರೋದು, ಪೊಲೀಸ್ ಜೀಪಲ್ಲಿ ಹ್ಯಾಂಡ್ ಓವರ್ ತೊಗೊಂಡು ದುಡ್ಡನ್ನ ತೊಗೊಂಡೋಗಿ ಬ್ಯಾಂಕ್ಗೆ ಇದು ಮಾಡೋರು, ಅಲ್ಲಿ ಗಂಟ ಸೆಕ್ಯೂರಿಟಿ ಕೊಡೋರು. ಈಗ ಇವ್ರು ಜಗದೀಶ್ ಗೌಡ ಬಂದಮೇಲೆ ಯಾವುದೂ ಕಾನೂನುಬದ್ಧವಾಗಿ ಮಾಡ್ತಿಲ್ಲ, ಅವ್ರು ಇಷ್ಟ ಬಂದಂಗೆ ಇರ್ತಾರೆ. ಲಾಸ್ಟ್ ಟೈಮ್ 2 ವರ್ಷದಿಂದ ಈ ಥರ ನಾನು ಕ್ವಶನ್ ಮಾಡಿದಾಗ ಅರ್ಜಿ ಎಲ್ಲ ನನ್ನ ಹತ್ರ ಇದೆ, ಆವಾಗಲೂ ಉಡಾಫೆ ಉತ್ತರ ಕೊಟ್ಟು ಚಾಲೆಂಜ್ ಮಾಡಿ ನೀನು ಬೇಕಿದ್ರೆ ಬಂದು ಕೂತ್ಕೋ, ಅಷ್ಟೊಂದು ಡೌಟ್ ಇದ್ರೆ ಅಂತ ಅಂದ್ಬಿಟ್ಟು ನನಗೆ ಚಾಲೆಂಜ್ ಮಾಡಿದರು. ಅವತ್ತು ತಹಸೀಲ್ದಾರ್ಗೆ ಕರೆಸಿ ಅವತ್ತೆಲ್ಲ ವಾರ್ ಮಾಡಿದ್ರು, ಇಲ್ಲೆಲ್ಲ ಕ್ಯಾಮ್ರಾ ಹಾಕೊಂಡೆ ಕೆಲಸ ಮಾಡಬೇಕು ಅಂತ. ಏನೇ ಕ್ಯಾಮ್ರಾ ಇದ್ದರೂ ಕಣ್ಣೋಟಕ್ಕೆ ಮಾತ್ರ ಕ್ಯಾಮ್ರಾ ಕಾಣಿಸ್ತೇವೆ, ಅದು ಯಾವ್ದು ಕಾರ್ಯನಿರ್ವಹಣೆ ಆಯ್ತಿಲ್ಲ. ಏನು ಹಾರ್ಡ್ ಡಿಸ್ಕ್ಗಳೇ ಇಲ್ಲ ಅಂತಾನೆ? ಹಾರ್ಡ್ ಡಿಸ್ಕೇ ಬದಲಾಗಿದೆ ಸರ್. ನನಗೆ 26ನೇ ತಾರೀಕು ನನಗೆ ವಿಡಿಯೋ ತೋರಿಸೋರು ಸರ್. ಅವತ್ತು ಎಲ್ಲ ವಿಡಿಯೋ ಚಿತ್ರೀಕರಣ ಆಯಿತು. ಬುಧವಾರ ಎಣಿಕೆದು ಮಾತ್ರ ಹೈಡ್ ಮಾಡಿದರು. ಅದನ್ನು 36 ನಿಮಿಷ ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಅವತ್ತು ಹಾರ್ಡ್ ಡಿಸ್ಕ್ಗೆ ನನಗೆ ವಿಡಿಯೋ ತೋರಿಸಿದಾಗ ನೈಟಲ್ಲಿ ನನ್ನೇ ಒಬ್ಬ ತಪ್ಪಿತಸ್ಥ ಥರ ಎಲ್ಲ ಮೊಬೈಲ್ಗಳನ್ನೆಲ್ಲ ಈಚೆ ಇಡಿಸ್ಬಿಟ್ಟು ಯಾರನ್ನೂ ಕರ್ಕೊಂಬರ್ಬಾರ್ದು ಅಂದ್ಬಿಟ್ಟು ನನ್ನೊಬ್ಬನ ಕರ್ಕೊಂಡೋಗಿ ತೋರಿಸು. ನಾನು ಈ ಎಣಿಕೆ ನಡೆಯೋ ಸಂದರ್ಭದಲ್ಲಿ 10,000 ಹಾಕ್ತೀನಿ, 5,000 ಹಾಕ್ತೀನಿ, ತಪ್ಪಾಯಿತು ಅಂದ್ಬಿಟ್ಟು ಜಗದೀಶ್ ಗೌಡನೇ ಎಲ್ಲ ಸ್ಟಾಫ್ಗಳ ಮುಖಾಂತರ ಕೇಳಿದ್ದು ಉಂಡಿಗೆ ಹಾಕಕ್ಕೆ ಬರ್ತಾರೆ. ನಾನೊಂದು ಹೇಳ್ತೀನಿ ಸರ್, ವಿಡಿಯೋ ತೋರಿಸಿ, ವಿಡಿಯೋದಲ್ಲಿ ಎಷ್ಟು ಎತ್ತಿದ್ದಾರೆ, ತಪ್ಪಾಯಿತು ಅಂತ ದೇವ್ರ ಮುಂದೆ ಉಂಡಿಗೆ ಹಾಕ್ಬಿಡಿ. ಇಲ್ಲಿ ಮುಂದಕ್ಕೆ ಯಾವುದೋ ನಾವು ಮುಂದುವರಿಯಲ್ಲ, ಯಾವುದೇ ಆಗಲಿ ನಾವು ಮುಂದುವರಿಯೋಕ್ಕೆ ಹೋಗಲ್ಲ ಅಂತ ಹೇಳ್ದು. ಆಯಿತು ಅಂತ ತೋರಿಸ್ತೀನಿ ಅಂತೇಳಿ ನನಗೆ ಶುಕ್ರವಾರ ತೋರಿಸ್ತೀನಿ ಅಂತೇಳಿ ಇವೆಲ್ಲ ಡಿಲೀಟ್ ಮಾಡ್ಕೊಂಡು ಹಾರ್ಡ್ ಡಿಸ್ಕ್ ಎಲ್ಲ ಕಳವು ಮಾಡಿ ನಮ್ಗೆ ತೋರಿಸ್ದಂಗೆ ಇದಾಗಾರೆ ಸರ್. ಅವ್ರು ಉಂಡಿಗೆ ಹಾಕಕ್ಕೆ ಬರ್ತೀನಿ, 10,000 ರೂಪಾಯಿ ನಾನು ತಪ್ಪಾಗೋಯ್ತು, ಸಾರಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಸ್ಟಾಫ್ ಕಡೆಯಿಂದ ಸಾರಿ ಕೇಳಿಸಿ ಸರ್. ಅದು ವಿಡಿಯೋ ನನ್ನ ಹತ್ರ 8 ನಿಮಿಷದ ವಿಡಿಯೋ ಇದೆ ನನ್ನ ಹತ್ರ. ಎಷ್ಟು ಉಂಡಿಗೆ ಬರ್ತಿತ್ತು ಅಂತ, ಏನೇನು ಬರ್ತಿತ್ತು? ಚಿನ್ನ ಬೆಳ್ಳಿ ಎಲ್ಲ ಬರ್ತಿದ್ದು ಸರ್. ಸುಮಾರು ಒಂದು 15-20 ಗ್ರಾಮ್ ಚಿನ್ನ ಬರೋದು ಸರ್. ಒಂದು 50-100 ಗ್ರಾಮ್ ಅಷ್ಟು ಒಂದೊಂದ್ಸಲಿ ಕಮ್ಮಿ ಬರೋದು, ಒಂದ್ಸಲಿ ಜಾಸ್ತಿ ಬರೋದು ಬೆಳ್ಳಿ ಬರ್ತಿತ್ತು. ನಾವಿಲ್ಲೇ ಮೂಲ ವಾಸಿ, ದೇವಸ್ಥಾನ ಪಕ್ಕನೇ ಮನೆ. ನಾವು 43 ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು. ಆಮೇಲೆ ಈಗ ಒಂದು 3-4 ವರ್ಷದಿಂದ ಸರ್ ಕನಿಷ್ಠ 22 ಲಕ್ಷದಿಂದ 28 ಲಕ್ಷ ಗಂಟನೂ ಇದೆ ಸರ್ ರೆಕಾರ್ಡಲ್ಲಿ. ಅಷ್ಟು ಹಣ ಬರ್ತಿದ್ದು. ಈಗ ಇವ್ರು ಬಂದಮೇಲೆ ಈಗ ನಾನು ಮೊನ್ನೆ ನೋಡಿದಾಗ 2-3 ಟರ್ಮಿಂದ ಬರೀ 10 ಲಕ್ಷನೇ ಜಮಾ ಆಗಿರೋದು ಅಕೌಂಟ್ಗೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಇಷ್ಟೆಲ್ಲ ದುಡ್ಡು ಇನ್ನು ಮುಂದೆ ದಿನೇ ಹೋಯ್ತಾ ಜಾಸ್ತಿ ಆಗಬೇಕೇ ಹೊರತು ಇವ್ರು ಬಂದಮೇಲೆ ಕಮ್ಮಿ ಆಗಿದೆ ಅನ್ನೋದು ತನಿಖೆಯಲ್ಲೇ ಈಚೆ ಬರಬೇಕು. FIR ಯಾರ ಮೇಲೆ ಆಗಿದೆ ಅಂತ ಸರ್? FIR ಯಾರ ಮೇಲೆ ಆಗಿದೆ ಅನ್ನೋ ನನಗೆ ಮಾಹಿತಿ ಇಲ್ಲ ಸರ್. ಜಗದೀಶ್ ಗೌಡ್ರ ಮೇಲೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ ಸರ್. ಆದ್ರೂ ಇಲ್ಲಿ ಪೊಲೀಸವ್ರಿಗೆ ಅವ್ರ ಮೇಡಮ್ ಅವತ್ತು ಈಚೆ ಬಂದ ಮೇಲೇ ಇವಾಗ ಪ್ರಭಾರ ಇರೋ ಮೇಡಮು ಹೋಗ್ಲಿ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಡೋಣ ಅವ್ರಿಗೆ, FIR ಎಲ್ಲ ಆದರೆ ಅವ್ರ ಜೀವನ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರ ಪರವಾಗಿ ಮಾತಾಡ್ತಾರೆ ಸರ್. ಇಷ್ಟೆಲ್ಲ ನೋಡ್ರೆ ಅವರು ಈಗಿರೋ ಇವನು ಇದರಲ್ಲಿ ಶಾಮೀಲ್ನಾಗೋರು ಅನ್ನೋ ಅನುಮಾನ ನನಗೆ ಕಾಡ್ತಿದೆ ಸರ್. ಅಷ್ಟೇ ಸರ್. ವಿದೇಶಿ ಕರೆನ್ಸಿ ಸರ್ ಇಲ್ಲಿ ಒಂದು 100 ರೂಪಾಯಿನ ಒಬ್ಬ ಇಲ್ಲಿ ಸಿಬ್ಬಂದಿನೇ ಹೇಳ್ತಾರೆ ಸರ್. ನಮ್ಮ ರಂಗನಾಥಣ್ಣರ ಹತ್ರ ಅಲ್ಲ ರೆಕಾರ್ಡಿಂಗ್ ಇದೆ. 100 ಮುಖಬೆಲೆಯ ಅಮೇರಿಕನ್ ಡಾಲರ್ದು ಒಂದು ಕಟ್ಟು ನಾನು ಎತ್ತಿ ಜಗದೀಶ್ ಕೂಡ UO ಸಾಹೇಬ್ರ ಕೈಲಿ ಕೊಟ್ಟೆ. ಅವ್ರು ಎಲ್ಲಿಗೆ ಮಾಡಿಬಿಟ್ಟು ರೂಮ್ ತೊಗೊಂಡೋದ್ರು, ಇಲ್ಲ ಅಂದರೆ ಅಲ್ಲಿ ಕೊಟ್ಟರು ಅನ್ನೋದಿಲ್ಲ ಸರ್. ಆದರೆ ಇದರಲ್ಲಿ ರಿಪೋರ್ಟಲ್ಲಿ ಸರ್ ಯಾವುದೇ ವಿದೇಶಿ ಹಣವನ್ನು ಬ್ಯಾಂಕಲ್ಲಿ ಜಮಾ ಆಗಿಲ್ಲ ಅನ್ನೋ ಒಂದು ರಿಪೋರ್ಟ್ ಇದೆ ಸರ್. ಅವ್ರು ಕೇಳಿದ್ರೆ ಸರ್ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಸರ್. ಉಂಡಿಗೆ ಹಾಕ್ಬಿಟ್ಟಿದ್ದೀನಿ ಅಂತ ಮತ್ತೆ ಉಂಡಿಗೆ ಹಾಕ್ಬಿಟ್ಟಿದ್ದೀನಿ, ತರಿಸಿ ಆದೇಶ ಮಾಡಿ ತಗ್ಸಿ ನೋಡಿ ಅಂತ ಹೇಳ್ತಾರೆ ಸರ್ ಜಗದೀಶ್ ಗೌಡ್ರು.